ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಅವರು ತಮ್ಮನ್ನು H16 ನ್ಯೂಸ್ಗೆ ಅರ್ಥಾತ್ ಸೀತಾರಾಮಕ್ಕೆ ಆಹ್ವಾನಿಸುತ್ತಾ, ನೀವು ಈಗಾಗಲೇ ನಮ್ಮ ಹಿಂದ್ ಸ್ವರಾಜ್ಯದ ವಿಶ್ಲೇಷಣೆ ಮಾಡುತ್ತಿರುವಂತಹ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಹಾಗೂ ನಮ್ಮ ಮಿತ್ರರಾದಂಥ ಅಜ್ಜಪ್ಪ ಬಿರ್ಡೆಯವರ ಒಂದು ಸಂಭಾಷಣೆ ನೋಡ್ತಾ ಇದ್ದೀರಿ. ಆಲ್ರೆಡಿ ನಿಮಗೊಂದಿಷ್ಟೇನೋ ವಿಷಯಗಳ ಗ್ರಹಣ ಆಗಿರ್ಬೋದು. ಅವುಗಳು ಇನ್ನಷ್ಟು ನೋಡ್ರಿ. ಈ ಮೂರನೇ ಭಾಗದಲ್ಲೇ ಯಾವ ರೀತಿಯಾಗಿ ಈ ಹಿಂದ್ ಸ್ವರಾಜ್ಯದ ವಿಶ್ಲೇಷಣೆ ನಡೆದಿದೆ ಎಂಬುದನ್ನು. ಕಾರ್ ಗಾಡಿ ತೊಗೊಂಡ್ಕೇರಿದ ಒಂದು ಕುಟುಂಬ ಇದ್ದಿದ್ದ ಮಾಲಿಗೆ ಹೋತಂದ್ರೆ ಅಲ್ಲಿ ತಿನ್ನುವಂಥ ಆಹಾರ ವಸ್ತುನೂ ಸಿಗ್ತಾವೆ, ಬಟ್ಟೆನೂ ಸಿಗ್ತೈತಿ, ಕಾಲಾಗ ಹಾಕುವಂಥ ಚಪ್ಪಲೆನೂ ಸಿಗ್ತಾವೆ, ಏನೆಲ್ಲ ಮನ್ಯಾಗ ಸೂಜ್ ಬೇಕಾದ್ರೂ ಅಲ್ಲೇ ಸಿಗ್ತೈತಿ. ಈ ಇಡೀ ಪ್ಯಾಟ್ ಎಲ್ಲ ಹಾಳು ಬಿದ್ದು ಹೋತು. ಇದಕ್ಕೆ ಅಲೌ ಮಾಡಿದ್ರಲ್ರಿ. ಮುಂದೆ ಮತ್ತೊಂದು ವಿಚಾರ ಅಂದ್ರೆ ಇವರೆಲ್ಲನೂ ಪ್ರೈವೇಟ್ ಸೆಕ್ಟರ್ ಕೊಡ್ತಾ ಇದ್ದಾರೆ. ಯಾಕಂದರೆ PPP ಅಂತ ಒಂದು 1991 ಒಂದು ಆ್ಯಕ್ಟ್ ಪಬ್ಲಿಕ್ ಪ್ರೈವೇಟ್ ಅದನ್ನು ತಂದಾಗ ಏನು ಮಾಡಿರತ್ತಂದ್ರೆ ಅಲ್ಲಿ ತನಕ ಕಮ್ಯುನಿಸ್ಟ್ರು ಏನಿದ್ರು UPA ಸರ್ಕಾರಕ್ಕೆ ಅದನ್ನು ತಡೆ ಹಿಡಿತಿದ್ರು. ಜಾಗತೀಕರಣದ ಎಂಟ್ರೆನ್ಸ್ ಮಾಲ್ಕ್ ಅದು ಕೊಡಬೇಡ್ರಿ ಅಂತೇಳಿ ತಡೆ ಹಿಡಿದ್ರು. ಅಲ್ಲಿ ನರಸಿಂಹರಾವ್ ಮನಮೋಹನ್ ಸಿಂಗ್ ಇದ್ದಾಗ ಇದು ಎಂಟ್ರ್ ಕೊಟ್ಟರು. ಅದಕ್ಕೆ ಕೊಟ್ಟ ನಂತರ ಅದರ ಮುಂದುವರಿದ ಭಾಗ ಈಗ ನಡೆದಿತ್ತು. ಈ ಮುಂದುವರಿದ ಭಾಗದಾಗ ಏನಾಗಕ್ಕೈತಂದ್ರೆ ಇವತ್ತು ಅಗ್ರಿಕಲ್ಚರ್ಸ್ ಐತಿ. ಇವತ್ತು ತೊಗೊಳ್ರಿ ನೀವು ಆ ದೊಡ್ಡ ಮಾಲಕರು ತಾವ ಹೊಲ ಇದ್ದಿದ್ದು ಕಬ್ಜಾ ತೊಗೊಳೋದು, ತಾವ ಬೆಳೆಯೋದು, ಅವ್ನಿಗೆ ಇಂತಿಷ್ಟು ಕೊಡೋದು. ಇನ್ನಷ್ಟು ದಿವ್ಸಕ್ಕೆ ಅವ್ನು ಏನು ಮಾಡ್ತಾರತ್ತಂದ್ರೆ ಈಗ ಅಮೇರಿಕಾದಾಗ ಆಗೈತಲ್ರಿ ಕೊಲೋನಿಯಲ್ ಅಗ್ರಿಕಲ್ಚರ್ ಅಂತಂದ್ರೆ ಒಬ್ಬನೇ ಹೊಲ 5,000 6,000 ಎಕರೆ ಭಾಳ ಅದರ ಬೆಳೆ ಮ್ಯಾಗ ಎನಿಸೋ ಅಷ್ಟ ಅವ್ರಿಗೆ 90% ಸಬ್ಸಿಡಿ ಕೊಡ್ತಾರೆ ಅವ್ರು ಅಮೇರಿಕಾದಾಗ. ಆದರೆ ಇಲ್ಲಿ ಕಂಡೀಷನ್ ಆಗ್ತಾರೆ ಸಾಲ ಕೊಡ್ಬೇಕಾರೆ ಇಂಡಿಯಾದಂಥವ್ರಿಗೆ ನೀವು ಸಬ್ಸಿಡಿ ರೇಟ್ನಾಗ ಏನೂ ಕೊಡುವಂಗಿಲ್ಲ, ಏನೂ ಪ್ರೀವಿ ಕೊಡುವಂಗಿಲ್ಲ ಇವ್ರಿಗೆ. ಅದನ್ನು ಇವ್ರು ನಮ್ಮ ನಾಯಕರು ಹೇಳ್ಕೋತೀರಿ. ಈಗ ಜನಕಲ್ಯಾಣ ಕಾರ್ಯಕ್ರಮ ಯಾವಾಗ ಬರ್ತೈತೆ ಅಂದರೆ ಪಬ್ಲಿಕ್ ಸೆಕ್ಟರ್ದು ಕೆಲಸ ಏನ್ರಿ, ಅಲ್ಲಿ ಬರೀ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ನೀವು ಖರ್ಚು ಮಾಡ್ಕೊತ ಹೋಗೋದನ್ನ ಕೆಲಸ ಆಕೈತಿ. ಈಗ ಬಸ್ಸಿನ ವ್ಯವಸ್ಥೆ ತೊಗೊಳ್ರಿ, ಎಲ್ಲನೂ ಪ್ರೈವೇಟ್ ಸೆಕ್ಟರ್ ಅದು ಅಂತಂದ್ರೆ ಇದನ್ನು ಯಾರನ್ನ ಅಕೌಂಟಬಿಲಿಟಿ ಯಾರ್ದು? ಇದಕ್ಕೆ ಯಾರು ಉತ್ತರ ಕೊಡೋರು ಏನು ಹಾನಿ ಅಂತಂದ್ರೆ ಈಗ ನೋಡ್ರಿ ಆ ಔಷಧದಾಗ ಬಾಣತಿಯರು ಸತ್ರು ಅಂತಂದು ಕೂಡಲೇ ಅದಕ್ಕೆ ಯಾರು ಹೊಣೆಗಾರು ಅನ್ನೋದಕ್ಕೆ ಚರ್ಚೆ ಶುರುವಾದ. ಹಂಗೆ ಈ ಪಬ್ಲಿಕ್ ಸೆಕ್ಟರ್ದಾಗ ಏನ್ರಿ ಇತ್ತಂದ್ರೆ ನಾವು ಕೇಳಕ್ಕೆ ಸಾಧ್ಯ ಐತಿ. ಇನ್ನೂ ತೋರಿಸಿದಾಗ ಈ ಮೆಡಿಸಿನ್ ಆಯ್ತು, ನೀರಿಂದ ಆಯ್ತು, ಎಲ್ಲನೂ ಪ್ರೈವೇಟ್ ಸೆಕ್ಟರ್ ಹೋಗಿಬಿಡ್ತೈತಿ. ಇದು ಈ ಚೌಕಟ್ಟಿನಲ್ಲಿ ಗಾಂಧಿಯವರು ಬಯಸಿದ್ದು ಭವಿಷ್ಯದ ಭಾರತ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ಒಂದು ಕನಸು ಹೇಳಿದರು. ಅದೇನಂದ್ರೆ ಸ್ವಾವಲಂಬಿ ಭಾರತ ಅಂತಿದ್ರು. ಅಂದ್ರೆ ಸ್ವಾವಲಂಬಿ ಭಾರತಕ್ಕೆ ಪೆಟ್ಟು ಯಾರು ಕೊಟ್ಟರೆ ನಾವು ಸ್ವಲ್ಪ ಇತಿಹಾಸ ನೋಡಿದಾಗ ಅನಿಸ್ತಿದೆ. ಇಂದಿರಾ ಗಾಂಧಿ ಅವರು ಏನು ಮಾಡ್ರು, ಹೆಚ್ಚು ಕಡಿಮೆ ಪಬ್ಲಿಕ್ ಸೆಕ್ಟರ್ ಕನ್ನ ಕೊಟ್ಟರು. ಅವರು ಭಾಳಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಯಾರ. ಅವರು ಪಬ್ಲಿಕ್ ಸೆಕ್ಟರ್ದ ಏನೇ ಜಗತ್ತಿನಾಗ ಸೋಷಿಯಲೈಸೇಷನ್ ಹೈಯೆಸ್ಟ್ ಮಾಡಿದ್ದಾರೆ ಯಾರಪ್ಪ ಅಂದ್ರೆ ನಾವು ನಿಷ್ಪಕ್ಷಪಾತ ಪ್ರಚಾರ ಇಲ್ಲ ಅಲ್ಲಿ ಆ ಪೀರಿಯಡ್ ಬರ್ತದೆ 70ರ ದಶಕ ಬರ್ತದೆ. ಮುಂದೆ ಅದನ್ನು ಪೆಟ್ಟು ಕೊಟ್ಟವ್ರು ಯಾರಂದ್ರೆ ಅದೇ ಪಕ್ಷದ ಯಾರು ಮನಮೋಹನ್ ಸಿಂಗ್ ಮತ್ತು PV ನರಸಿಂಹರಾವ್. ಇವರು ಎಕನಾಮಿಕ್ ರಿಫಾರ್ಮ್ಸ್ ತಂದ್ರೆ ಎಕನಾಮಿಕ್ ರಿಫಾರ್ಮ್ ದಂಕಲ್ ಪ್ರಪೋಸಲ್ ಸಿಗ್ನೇಚರ್ ಮಾಡೋ ಕಾಲಕ್ಕೆ LK ಅದ್ವಾನಿ ಇದೇ BJP ಅವರು ಸ್ವದೇಶಿ ಮೂವ್ಮೆಂಟ್ ಮಾಡ್ರಿ. ಅವರು ರಥಯಾತ್ರೆ ಮಾಡ್ರಿ. ನಮ್ಮ ದೇಶದಲ್ಲಿ ಬೆಳೆದು ನಾವು ಮಾಡ್ಕೋಬೇಕು, ಹೊರಗಿಂದ ಬಂದ್ ಮಾಡ್ರಿ ಅಂತ ಹೇಳ್ರಿ. ಅವ್ರದ್ದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಮುಂದೆ ಅಧಿಕಾರ ಚೇಂಜ್ ಆದ ಕೂಡಲೇ ಇವ್ರು ಏನು ಗ್ಲೋಬಲೈಸೇಷನ್ ತಂದ್ರಲ್ಲ, ಗ್ಲೋಬಲೈಸೇಷನ್ ಗಾಂಧಿಯವರದ ವಿಚಾರಗಳನ್ನು ನೋಡಿದ್ರೆ ಇಟ್ ಈಸ್ ಅಗೇನ್ಸ್ಟ್ ದಿ ಗಾಂಧಿ ಥಾಟ್ಸ್. ಅದು ಇವಷ್ಟೇ ಅದು ಗಾಂಧಿ ಸ್ವಾವಲಂಬಿ ಭಾರತವನ್ನು ನೀನು ಬೇಡ್ತಿದ್ದಲ್ಲ, ಗ್ಲೋಬಲೈಸೇಷನ್ ಸ್ವಾವಲಂಬಿ ಮಾಡಲಿಲ್ಲ, ಅದು ಪರಾವಲಂಬಿ ಮಾಡಿ ಅಂದಾಗ ಯಾವ BJP ಅಂದಿನ ಪಕ್ಷ ಮತ್ತು ಲೀಡರ್ಸು ಸ್ವರಾಜ್ಯಕ್ಕಾಗಿ ಅಂದ್ರೆ ನಮ್ಮ ಈ ಇಂಡಿಯನ್ ಸ್ವದೇಶಿಗಾಗಿ ಏನು ಹೋರಾಟ ಮಾಡ್ತಿದ್ರಲ್ಲ, ಅವ್ರದ್ದೇ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ನವ್ರಿಗಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ಅವ್ರು ಏನು ಮಾಡ್ತಿದ್ದಾರೆ, ವಿದೇಶಿ MNCಗಳನ್ನು ತಂದ ಭಾರತವನ್ನು ಮಾರ್ತಾ ಇದ್ದಾರೆ. ಇದರ ಅರ್ಥ ಏನಂದ್ರೆ ಇನ್ನು ಭಾರತ ಈಗಿನ ಸಂದರ್ಭ ನೋಡ್ಬೇಕಾದ್ರೆ ಡಿಫೆನ್ಸ್ನಲ್ಲಿ ಆಯಿತು, ಆರ್ಥಿಕದಾಗ ಆಯಿತು, ನೌಕರಿದಾಗ ಆಯಿತು, ಪ್ರತಿಯೊಂದು ಆಸ್ಪೆಕ್ಟ್ಸ್ದಲ್ಲಿ ಈವನ್ ಸೋಷಿಯಲ್ ಕಲ್ಚರ್ದಾಗ ತಗೊಳ್ರಿ, ಭಾರತ ಸ್ವಾವಲಂಬಿ ಇದೆನಾ ಅಥವಾ ಪರಾವಲಂಬಿ ಆಗಿದೆನಾ? ನಿಮಗೆ ಹೆಂಗೆ ಅನಿಸ್ತದ? ಪರಾವಲಂಬಿ ಏನಾಗಬೇಕಾಗಿತ್ತು ಅದಕ್ಕಿಂತನೂ ಹೆಚ್ಚು ಪರಾವಲಂಬಿ. ಅಂದ್ರೆ ಈಗ ಸ್ವಾವಲಂಬಿ ಇಲ್ಲ, ಗಾಂಧಿ ಅವ್ರ ಕನಸು ಹೋಗಿದೆ ಪರಾವಲಂಬಿ. ಹೌದು, ಪರಾವಲಂಬಿ ಅಂದ್ರೆ ಯಾವ್ದಾಗ ತೆಗಿನ ಬೀಳ್ತೀವಿ ಅಂತ ಗೊತ್ತಿಲ್ಲ. ಇವತ್ತಿನ ಕಷ್ಟಗಳಿಗೆ ಕಾರಣ ಹುಡುಕಾಡ್ಬೇಕಾದ್ರೆ, ನಿಜ ಕಾರಣ ಹುಡುಕಾಡ್ಬೇಕಾದ್ರೆ ನಾವು ಎಲ್ಲಿ ತಪ್ಪು ಮಾಡಿದ್ವಿ ಅನ್ನೋದು ತೋರಿಸ್ಬೇಕಾದ್ರೆ ನಾವು ಬರಲೇಬೇಕು. ಹೊಳ್ಳಿ ಹಿಂದ್ ಸ್ವರಾಜ್ಯಕ್ಕೆ ಬರಬೇಕು, ಗಾಂಧಿ ವಿಚಾರಕ್ಕೆ ಬರಬೇಕು. ನಾವು ನಡೆದು ಬಂದ ರೋಗದ ಕಾರಣ ಹುಡುಕಬೇಕಾದ್ರೆ ಇದ ಕಾರಣ ತೆಗೆದಾಗ ಅದು ರೋಗ ಹೋಗ್ಬಿಡ್ತದೆ. ಮಟ್ಟದಾಗ ಒಬ್ಬ ಭ್ರಷ್ಟದಾನು, ಒಬ್ಬ ಏನ್ರಿ ಅವ್ನು ತಿಳುವಳಿಕೆಲ್ದವನಾನು ಅಥವಾ ತಪ್ಪು ಮಾಡಿದಾನು ವ್ಯಕ್ತಿ ಶಾ ತಪ್ಪಿಲ್ಲ. ವ್ಯವಸ್ಥೆ ಏನು ತಿರುಗಿ ಹೊಂಟೈತಲ್ರಿ, ವ್ಯವಸ್ಥೆ ತಪ್ಪು ಹೆಂಗೆ ಹೋತು ಅಂತಂದ್ರೆ ಇತಿಹಾಸ ತಗೋಬೇಕು. ಅದು ನಡೆದು ಬಂದು ದಾರಿ ತಗೊಂಡಾಗ ನಾವು
ಈಗ ನಾವು ಬೆಳಗಾವಿಗೆ ಹೋಗ್ಬೇಕಾದ್ರೆ ಯಾವ ರೂಟ್ ಹಿಡಬೇಕು, ಅಂಕಲಿಗೆ ರೂಟ್ ಹಿಡಬೇಕು ಅಥವಾ ಹೆಸರಿಗೆ ರೂಟ್ ಹಿಡಬೇಕು. ನಾವು ಘಟಪರ್ವ ರೂಟ್ ಹಿಡಿದು ಬೆಳಗಾವಿಗೆ ಹೋಗ್ತು ಅಂದ್ರೆ ಹೆಂಗೆ ಸಾಧ್ಯ? ಇನ್ನು ಇದೇ ಕೊನೆ ಪ್ರಶ್ನೆ ನಿಮ್ಗೆ. ಇದೇ ಒಂದು ಬುಕ್ಕದ, ಇದೇ ಒಂದು ಗಾಂಧಿ ಆಲೋಚನೆಗಳದ. ಏನಪ್ಪ ಅಂದ್ರೆ ಅವ್ರು ಹೇಳ್ತಾರೆ, ಸ್ವಾತಂತ್ರ್ಯಕ್ಕಿಂತ ಮೊದಲ ಹೇಳ್ತಾರೆ ಅವ್ರಿಗೆ, ಸ್ವಾತಂತ್ರ್ಯಕ್ಕಾಗಿ ಯಾರನ್ನೇ ಹೋರಾಡ್ತಾ ಇದ್ದೀರಿ, ನೀವು ಏನು ಮಾಡಬೇಕಪ್ಪ ಅಂದ್ರೆ ದೇಶ ಸ್ವತಂತ್ರ ಆಗುವ ಪೂರ್ವದಲ್ಲಿ ನಿಮ್ಮಲ್ಲಿ ಏನು ಬೆಳೀತಾ ಇದೆ, ವೆಸ್ಟರ್ನ್ ಕಲ್ಚರ್ ಏನು ಬೆಳೀತಾ ಇದೆ, ಪಾಶ್ಚಿಮಾತ್ಯ ಸಂಸ್ಕೃತಿ ಏನು ಬೆಳೀತಾ ಇದೆ, ಆಲೋಚನೆಗಳೇನು ಬೆಳೀತಾ ಇವೆ, ಥಿಂಕಿಂಗ್ ವೇ ಏನು ಬೆಳೀತಾ ಇವೆ, ಪ್ರಾಕ್ಟೀಸ್ ಏನು ಬೆಳೀತಾ ಇದೆ, ಅದನ್ನು ನೀವು ತ್ಯಾಗ ಮಾಡಬೇಕು. ಅನ್ನಿಸ್ತದನ 47 ಪೂರ್ವದಲ್ಲಿ ಇವ್ರು ಯಾರಾದ್ರು ತ್ಯಾಗ ಮಾಡಿದ್ರೆ, ಅಥವಾ ಅಲ್ಲೇನು ಈ ವೆಸ್ಟರ್ನೈಸೇಷನ್ ಮೊಳಕೆ ಒಡೆದಿತ್ತಲ್ಲ ಅದು ಮುಂದೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಅದು ಬೆಳೆಯುತ್ರಿ. ಆವಾಗ ಗಾಂಧಿ ಹೇಳಿದಾಗ ಇವ್ರು ಅವನು ತ್ಯಾಗ ಮಾಡಲಿಲ್ಲರಿ, ಗಾಂಧಿನ ತ್ಯಾಗ ಮಾಡಿಬಿಟ್ರು. ಗಾಂಧಿ ಅವತ್ತ ನಿಜವಾಗಿಯೂ ಗೋಡ್ಸೆ ಒಬ್ಬ ಕಾರಣ ಇರಬೇಕು. ಸಹಸಾ ಅವತ್ತಿನ ಮ್ಯಾಜಿಸ್ಟ್ರೇಟ್ ಇದ್ದದ್ದು ಒಂದು ಗಾಂಧಿ ಹತ್ಯೆ ಪ್ರಕರಣದ ಇದನ್ನು ಏನದು ಆದೇಶ ಕೊಡುತ್ತನ್ಯಾಗ, ಅದರ ವಿವರಣೆ ಹೇಳುತ್ತನ್ಯಾಗ ಪಿನ್ ಡ್ರಾಪ್ ಸೈಲೆನ್ಸ್ ದಂಗೆ ಹೇಳ್ತೈತಿ ಗೋಡ್ಸೆಗೆ ಹತ್ಯೆ ಆದ್ರ ಅನ್ನುವಂಥ ಸ್ಥಿತಿ ನಿರ್ಮಾಣ ಇತ್ತು. ಅದಕ್ಕೆ ಆವಾಗ ಸ್ಥಿತಿ ಹೆಂಗಿತ್ತಂದ್ರೆ ದಿನಾಲು ಗಾಂಧಿ ಏನು ಎಲ್ಲಿ ಇದ್ರಲ್ಲ ಅಲ್ಲಿ ನವದೆಹಲಿ ಒಳಗೆ ಸುತ್ತಮುತ್ತ ಗಾಂಧಿ ಮುರ್ದಾಬಾದ್ ಕೇಳಿ ಸಾಕಾಗಿ ಹೋಗಿತ್ತು ಅವ್ರಿಗೂ. ಯಾಕಂದ್ರೆ ಗಾಂಧಿ ಆ ವಿಚಾರ ಅಷ್ಟ ಅಲ್ಲ, ಗಾಂಧಿನ ಇವರು ಅವತ್ತನ ಬೇಡಾಗಿದ್ದ. ಆ ಬೇಡಾಗಿದ್ದನ್ನು ಕಾರಣಕ್ಕೆ, ಯಾಕಂದ್ರೆ ಬೇಡಾಗಬೇಕಾದ್ರೆ ಹಿಂದ್ ಸ್ವರಾಜ್ಯದಾಗ ಇನ್ನೊಂದು ಶಬ್ದ ಯೂಸ್ ಮಾಡಿದಾರೆ ಅವ್ರು ಪಾರ್ಲಿಮೆಂಟ್ಗೆ, ವೇಷೆ ಮತ್ತು ಬಂಜೆ ಅಂತಾರೆ ಅದಕ್ಕೆ ಪಾರ್ಲಿಮೆಂಟಿಗೆ. ಅದಕ್ಕೆ ಆ ಪಾರ್ಲಿಮೆಂಟಿಗೆ ಅಂತಂದ್ರೆ ಪಾರ್ಲಿಮೆಂಟಿಗೆ ವ್ಯವಸ್ಥೆಗೆ ಅನುಸರಿಸುವಾಗಿ ಸಂವಿಧಾನ ತಯಾರಾಯ್ತು. ಇವತ್ತಿಗೂ ಆನ್ ದಿ ರೆಕಾರ್ಡ್ ಐತೆ. ಇನ್ನೊಂದು ಕೊನೆಯ ಪ್ರಶ್ನೆ, ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದು. 1946 ಸಂದರ್ಭ ಇಂಟ್ರಿಮ್ ಗೌರ್ಮೆಂಟನ್ನು ಫಾರ್ಮ್ ಮಾಡೋಕೆ ಕೊಟ್ಟಿರ್ತಾರೆ. ನೆಹರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾನೆ, ಇವರು ವಲ್ಲಭಾಯ್ ಪಟೇಲ್ ಇವರಾಗಿರ್ತಾರೆ. ಇದು ಬಿಫೋರ್ 1947. ಆ ವೇಳೆದಾಗ ಮುಸ್ಲಿಂ ಲೀಗಕ್ಕೆ ಯಾವುದೂ ಅಲ್ಲಿ ಅವಕಾಶ ಇರುತ್ತೆ. ಯಾಕಂದರೆ ಇವರು ಆರ್ಸ್ ಬಂದಿದ್ರ ಮ್ಯಾಗ ಹೆಚ್ಚು ಸೀಟ್ ಆರ್ಸ್ ಬಂದಿರ್ತಾರೆ, ಇವ್ರು ಗೌರ್ಮೆಂಟ್ ಫಾರ್ಮ್ ಮಾಡಿರ್ತಾರೆ. ಅವು ಜಿನ್ನ ಬಂದ ಕಷ್ಟ ಕೇಳಿರ್ತಾನೆ, ನಮಗೂ ನೀವು ಕೊಲ್ಯೂಷನ್ ಮಾಡ್ಕೊಂಡು ನಮಗೂ ಗೌರ್ಮೆಂಟ್ನಾಗ ಕೊಡ್ರಿ ಅಂದಾಗ ಅವ್ರು ಕೊಡೋದಿಲ್ಲ. ನೀವು ಕೊಡೋದಿಲ್ಲ ಅಂದರೆ ನೀವು ಹೆಂಗೆ ತೊಗೊಳ್ತೀರ ಅಂತೇಳಿ ಅವ್ನ ತಲೆಗೆ ಅದು ಹೊಕ್ಕಿ ಬಿಡ್ತದೆ, ಯಾವುದೋ ಪಾರ್ಟಿಷನ್ದೆ. ಪದೇ ದುಮ್ಡಿ ಮಾಡಿಸ್ತಾನೆ ನಾವು. ಎಲ್ಲಿ ವೆಸ್ಟ್ ಬೆಂಗಾಲ್ದಾಗ ಮಾಡಿಸ್ತಾನೆ, ಅಲ್ಲಿ ಸಿಕ್ಕಾಪಟ್ಟಿ 7-8 ಸಾವಿರ ಮಂದಿ ಕೊಲ್ತಾರೆ. ಮತ್ತು ಪಂಜಾಬ್ದಾಗ ಮಾಡಿಸ್ತಾನೆ, ಹಿಂಸೆಗೆ ಬೆನ್ನು ಹತ್ತ ನಾವು ಸಂಪೂರ್ಣವಾಗಿ. ಇದನ್ನು ಎಲ್ಲರೂ ನೋಡ್ತಿದ್ರು. ಅದೇ ವೇಳೆಯಲ್ಲಿ ಇದು ಒಂದು ಇತ್ತದು, ನಮ್ಮ RSS ಕೂಡ ಇತ್ತಲ್ಲಿ, ಮುಂದೆ ಗೋಡ್ಸೆ ಅವರು ಇದ್ರಲ್ಲಿ. ನನಗೆ ಒಂದು ಪ್ರಶ್ನೆ ಈ ಜನರಲ್ಲಿ ಏನು ಹುಡ್ತಿದೆ ಅಂದ್ರೆ, ದೇಶದ ಪಾರ್ಟಿಷನ್ ಮಾಡೋ ಸಲುವಾಗಿ ಹಿಂಸೆಗೆ ಪ್ರಚೋದನೆ ಕೊಟ್ಟು ಮಾನಸಿಕವಾಗಿ ಪಟೇಲ್ನಾಯ್ತು, ನೆಹರೂನಾಯ್ತು, ಗಾಂಧಿನಾಯ್ತು ಹಿಂಸೆಗೆ ಒಳಪಡಿಸಿದವ ಜಿನ್ನ. ದೇಶದ ವಿಭಜನೆಗೆ ಕಾರಣವಾದವ ಜಿನ್ನ. ಇವರು ಜಿನ್ನಾಗ ಗುಂಡು ಹಾಕುವ ಬದಲಾಗಿ ಗಾಂಧಿಗೆ ಯಾಕೆ ಗುಂಡು ಹಾಕಿರಿ ಇವರು? ಅದ ಸಮಸ್ಯೆ. ಅಂದ್ರೆ ಜಿನ್ನಾಗ ಒಂದ್ ವೇಳೆ 47 ಪೂರ್ವದಲ್ಲಿನ ಗಾಂಧಿ ಮಾಡುವಂತ ಕೆಲಸ ಜಿನ್ನಾನ್ ಮಾಡಿಬಿಟ್ರಿ ಅಂದ್ರೆ ಸ್ವತಂತ್ರ ದೊಡ್ಡ ಭಾರತ ಉಳಿತಿತ್ತಲ್ಲಿ. ಬೇಡಾರಲ್ಲಿ ಇಬ್ಬರೇ ಇದ್ರು, ಜಿನ್ನ ಒಬ್ಬಿದ್ದ, ಜಿನ್ನಾನ್ ತಲ್ಲಿ ಕೆಲಸವ ಅವ ಅಲಿ ಬ್ರದರ್ಸ್ ಇದ್ರು. ಇವ್ರು 3 ಮಂದಿನ ಬಿಟ್ರೆ ಮುಸ್ಲಿಮ್ಸ್ ಯಾರು ಸಪ್ರೇಟ್ ಸ್ಟೇಟ್ ಅನ್ನ ಬೇಡ್ತಿದ್ದಿಲ್ಲ. ಅವ್ರು ಸಪ್ರೇಟ್ ಡೊಮಿನೆಂಟು ಬೇಡಾಗಿತ್ತದ, ಏನು ಬೇಡಾಗಿತ್ತು, ನಾವು ಅಖಂಡ ಭಾರತದಲ್ಲಿ ನಾವು ಕೂಡಿರ್ತೀವಿ ಅನ್ನೋಂಥ ಇತ್ತು. ಆದ್ರೆ ಅಲ್ಲಿ ವಿಷ ಬೀಜ ಬಿದ್ದು, ಇವತ್ತೇನು ಬಾಂಗ್ಲಾದೇಶ ನಡೆದಿಲ್ಲ, ವಿಷ ಬೀಜ ಏನು ಬಿತ್ತಾರಲ್ಲ, ಅದೇ ವಿಷ ಬೀಜ 47 ಐಡಿಯಾಸ್ ಅಲ್ಲಿ ಕೆಲವೊಂದು ಪ್ರೊಫೆಸರ್ಸ್ ಇರ್ತಾರೆ, ನಮ್ಮಂತ ಮಂದಿ ಇರ್ತೈತೆ. ಅದು ಹಿಂಗೈತಿ ಹಂಗೈತಿ ಆ ಪ್ರಕಾರ ಆಯ್ತು, ಡೊಮಿನೆಂಟ್ ಬೇಡ್ತಿದ್ರು, ಇವನ್ನೆಲ್ಲ ತಲೆ ಕೊಟ್ಟಿರ್ತಾರೆ. ಕೊಟ್ಟ ನಂತರ ಈ ನಮನಿ ಹೇಳ್ತಾರ ಅವ್ರು. ಎದ್ದಾಗ ಇಲ್ಲಿ ಇವರು ಗಾಂಧಿನ ಈ ಪಾರ್ಟಿಷನ್ ಕಾರಣ ಅಂತ ಹೇಳಿ ಗುಂಡು ಹಾಕಿದು ಅಂತೇಳಿ ಅವರು ಬರ್ತಾರೆ. ಯಾರು ಇವರು ಗೋಡ್ಸೆ ಅವರು ಮಾನ್ಯ ಗೋಡ್ಸೆ ಅವರು ಬರ್ತಾರೆ ಇದನ್ನ. ಆದ್ರೆ ನಮ್ಮ ಜನರ ಪ್ರಶ್ನೆ ಏನು ಬರ್ತದೆ ಅಂದ್ರೆ, ಇದಕ್ಕೆ ಮೇನ್ ಕಾರಣ 47ಕ್ಕಿಂತ ಪೂರ್ವದಲ್ಲಿನ ಎಲ್ಲರಿಗೂ ಹಿಂಸೆ ಕೊಡ್ತಾ ಇದ್ದ ಜಿನ್ನ ಮತ್ತು ಅಲಿ ಬ್ರದರ್ಸ್. ಗಾಂಧಿಗೆ ಮಾಡುವಂಥದ್ದನ್ನು ಜಿನ್ನ ಮತ್ತು ಅಲಿ ಬ್ರದರ್ಸ್ ಮಾಡಿದ್ರೆ ದೇಶ ಇವತ್ತೇನಾಗ್ತಿತ್ತು, ವಿಭಜನೆಯೂ ಆಗ್ತಿರಕ್ಕಿಲ್ಲ, ಆರಾಮಾಗ್ತಿತ್ತು, ಅದಕ್ಕೆ ಹಿನ್ನೆಲೆ ಏನೈತಿ, ಇದೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಕಾಡ್ಲ್ರಿ. ಆದ್ರೆ ಬಹಳಷ್ಟು ಜನ ಹೇಳಲ್ರಿ, ಸ್ವಾತಂತ್ರ್ಯ ಚಳವಳಿ ಆಗಲಿ, ಇತಿಹಾಸ ಆಗಲಿ ರಚನಾತ್ಮಕವಾಗಿ ಅರ್ಥ ಮಾಡ್ಕೊಂಡಿರಾಗಿಲ್ಲ. ಯಾಕಂದ್ರೆ ಮೇಲ್ಮಟ್ಟದ ಓದಿರ್ತೈತಿ. ಇಲ್ಲಿ ಏನಾಗಿತ್ತಂದ್ರೆ, ಬ್ರಿಟಿಷರು ಏನು ಬಂದ್ರೆ ಇಂಡಿಯಾಕ್ಕೆ, ಅವರು ಡ್ಯುಯಲ್ ಪಾಲಿಸಿ ಮೊದಲೇ ಇಟ್ಟಿದ್ರು. ಅವರು ಯಾವಾಗೂ ಗಾಂಧಿನ ಜಿನ್ನಾನ ಕೂಡ ಚರ್ಚೆ ಮಾಡ್ತಿರ್ಕಿಲ್ಲ. ಅವ್ರೇನು ಮಾಡ್ತಿದ್ದಾರಂದ್ರೆ, ಜಿನ್ನಾನ್ ತಲೆಯಾಗ
ಅವು ಜಿನ್ನ ಈ ಆ್ಯಕ್ಚುಲಿ ಅವು ಕಮ್ಯುನಲ್ ಮನುಷ್ಯನ ಅಲ್ಲ, ಅವು ಉರ್ದು 1 ಅಥವಾ 2 ಸರಿ ಜೀವನದಾಗ ಮಾತಾಡಿರ್ಬೇಕು. ಅವು ಅಷ್ಟ ಲಿಬರಲ್ ಮನುಷ್ಯ. ಅವು ನಮ್ಮ ಬಹಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಕೇಸನ್ನೆಲ್ಲ ಜೆದ್ದಾವ ಅವನ. ಇಲ್ಲ, ಬಾಂಬೆ ಗಾಂಧಿ ಬಂದು ಹೇಳಿದಾಗ ಅವ ಹಿಂದೂ ಮತ್ತು ಮುಸ್ಲಿಮ್ದೊಂದು ಸಂಘಟನೆ ಮಾಡಿರ್ತಾನ. ನಾವು ಎರಡು ಇವರ ಐಕ್ಯತೆಯಿಂದ ನಾವು ದೇಶನ ಗೆಲ್ಲೋಣ ಅನ್ನುವಂಥ ಮನುಷ್ಯ 46ರಾಗ ನಮ್ಗೆ ಸಪ್ರೇಟ್ ದೇಶ ಬೇಕಂತ. ಅದೇ ಈಗೇನು ಅಲಿ ಬ್ರದರ್ಸ್ ಹೇಳ್ರಿ, ಕೆಲವು ಮುಸ್ಲಿಂ ಅಂದ್ರೆ ಈ ಒಂದು ಕಮ್ಯುನಲ್ ತಲೆಯಾಗಿದ್ದಂಥ ಈ ಧಾರ್ಮಿಕ ವಿಚಾರಗಳು ತಲೆಯಾಗಿದ್ದಂಥ ಜನರು ಮುಸ್ಲಿಂ ಲೀಡರ್ನ ಹಿಡಿದ ಅವ್ನು ಇಂಗ್ಲೆಂಡ್ಗೆ ಹೋದ ಮನುಷ್ಯನ ಅವ್ನು ಕರ್ಸ್ಕೊಂಡು ಕೆರಿಂದ ಅವ್ನು ಮುಸ್ಲಿಂ ಲೀಗನ್ನ ಅಧ್ಯಕ್ಷ ಮಾಡ್ತಾರೆ. ಅವ್ನು ಮಾಡಿದ್ದಲ್ಲ ಅದು. ಆದ್ರೆ ಬ್ರಿಟಿಷರ ತಲೆಯಾಗ ಏನಿತ್ತಂದ್ರೆ ಇದನ್ನು ಅಖಂಡ ಕೊಟ್ಟು ಅಂದ್ರೆ ನಮ್ಮ ಕಾಲ ಆಗ್ಬೋದು ಹಿಂದಿಲ್ಲ ನಾಳೆ ನಮಗೆ ಆಕೈತಿ. ಅದಕ್ಕೆ ಇದನ್ನು ಎಷ್ಟು ಸಾಧ್ಯ ಐತಿ ಅಷ್ಟು ಹೊಡೆದ ಆ ಜಾತಿ ಇವ್ರನ್ನ ಎಲ್ಲ ಸಮೀಕ್ಷೆ ಮಾಡಿಸಿದ್ದು ಮಾಡೋದು ಇದೇ ಕಾರಣ. ಅವ್ರದ್ದು ಏನು ತಲೆಯಾಗಿತ್ತಂದ್ರೆ ಅಖಂಡ ಇಂಡಿಯಾ ಆಯ್ತಂದ್ರೆ ಇದು ಒಂದು ದಿವ್ಸ ನಮಗೆ ನಾಳೆ ಬೆದರಿಕೆ ಆಗ್ಬೋದು ಅನ್ನೋಂಥ ತಲೆಯಾಗ ಅವ್ರ ದೂರ್ತತನ ಇತ್ತು. ಆ ದೂರ್ತತನಕ್ಕೆ ಇನ್ನೇನು ಜಿನ್ನನಂತ ಅವ್ರು ಬಲಿಯಾದರು ಅಧಿಕಾರದ ದಾಹದಿಂದ ಅವ್ರ ದೂರ್ತತನಕ್ಕೆ. ಮತ್ತು ಅದೇನಾಯಿತು, ಇವು ಗಾಂಧೀಜಿ ಮೇಲೆ ಏನು ಬರ್ತಂದ್ರೆ ಅಪವಾದ, ಇವು ಮುಸ್ಲಿಮರ ಪರವಾಗಿರುವಂಥ ಮನುಷ್ಯ ಬರೀ ಅವ್ರ ಪ್ಲೀಸ್ ಬಗ್ಗೆ ಅವ್ರು ನಮ್ಮ ಮೇಲೆ ಇಷ್ಟು ಹೋರಾಟ ಮಾಡ್ತಾ ಇದ್ದಾರೆ, ನಮ್ಮ ಹೆಣ್ಮಕ್ಳನ್ನ ಇಷ್ಟು ಕೆಡಿಸ್ತಾ ಇದ್ದಾರೆ, ಆದರೂ ಅವ್ರಿಗೆ ಕೊಡಬೇಕಾದ ಪಾಲು ಕೊಡು ಅಂತೇಳಿ ಸತ್ಯಾಗ್ರಹ ಕೊಡ್ತಾನು. ಇವು ಅಖಂಡ ಉಳಿಲಿ ಅಂತ ಸತ್ಯಾಗ್ರಹ ಕೊಡಲಿಲ್ಲ ಅಂತೇಳಿ ಇವನ ಮೇಲೆ ಪಾಪ ಅಪವಾದ ಬಂತು. ಆದರೆ ಆ್ಯಕ್ಚುಲಿ ಇದ್ರಾಗ ಆಟ ಆಡಿದವ್ರು ಅಂದ್ರೆ ನಮ್ಮ ಅದಕ್ಕೆ ನೆಪೋಲಿಯನ್ ಒಂದು ಮಾತು ಹೇಳ್ತಾರೆ ಬ್ರಿಟಿಷರ ಬಗ್ಗೆ, ಅವರ ಯುದ್ಧ ಮಾಡೋರಲ್ಲ, ಹೋರಾಟಗಾರಲ್ಲ, ವ್ಯಾಪಾರಿಗಳವ್ರು. ವ್ಯಾಪಾರಿ ಬುದ್ಧಿ ಯಾವಾಗಾಗಿತ್ತು ತಕ್ಕಡಿ ಕಡೆನೇ ಇರ್ತೈತಿ. ತಮ್ಮ ಲಾಭದ ನೋಡ್ಕೇರಿದ ಅವ್ರು ಏನು ಮಾಡಿರ್ತಂದ್ರೆ ಇಲ್ಲಿ ಒಡಕ್ಕೆ ಹುಟ್ಟಿಸೇ ಕೊಡಬೇಕು. ಅದಕ್ಕೆ ಅವತ್ತ ಒಂದು ಮಾತು ಅಂದಿದ್ರೆ ಅವ್ರು ಇದ್ಯಾರು ದಿವಸ ಉಳಿದೈತಿ ಇಂಡಿಯಾ ಛಿದ್ರ ಆಕೈತಿ ಅನ್ನುವಂಥ ಮಾತು. ಬ್ರಿಟಿಷರದು ಡಿವೈಡ್ ನೀತಿ ಇತ್ತಂದ್ರೆ ಇವ್ರಿಗೆ ಗೊತ್ತಾಗ್ಲಿಲ್ಲವಾ, ಬೇರೆದವ್ರಿಗೆ ಗಾಂಧಿ ವಿರೋಧ ಮಾಡೋರಿಗೆ ಗೊತ್ತಾಗ್ಲಿಲ್ಲ. ಬ್ರಿಟಿಷರು ಇದನ್ನ ವಿಭಾಗ ಮಾಡಿ ಹೊಂಟಾರ, ಮುಂದೆ ನಮ್ಮ ಕಮಲ ಕಬ್ಜಾದ ತಗೋಬೇಕು ಈ ಒಂದು ಸಾಮಾನ್ಯ ತಿಳುವಳಿಕೆ ಅವರಲ್ಲಿ ಇರಾಕಿಲ್ಲ. ಸಾಮಾನ್ಯ ಅಲ್ರಿ, ಅದನ್ನ ಹೋಗಬಾರ್ದಂಗ ವ್ಯವಸ್ಥೆ ಇಟ್ಟಿರ್ತಾರೆ ಆ ನಾಯಕರನ್ನ. ಅವರ ಬ್ರಿಟಿಷರು ಏನು ಅವಾಗ ಏನಾಗಿತ್ತಂದ್ರೆ ಬ್ರಿಟಿಷರ್ನ ಪೂಜೆ ಮಾಡುವಂಥ ದೊಡ್ಡ ಲೀಡರ್ ಇದ್ದಾರೆ ನಮ್ಮಲ್ಲಿ. ಬ್ರಿಟಿಷರ್ನ ಭಾಳಷ್ಟು ಜನ ರೀ. ಈಗ ನಾವು ಸ್ವಾತಂತ್ರ್ಯ ಚಳವಳಿ ನಿಜವಾಗಿಯೂ ಸ್ಟಾರ್ಟ್ ಆಗ್ಬೇಕಾದ್ರೆ ಗಾಂಧಿಕಿತ ಮೇಲೆ ಯಾರು ಅವ್ರು ನವರೋಜಿ, ದಾದಾಬಾಯಿ ನವರೋಜಿ ಅವರು ಜರಕರ್ತ ಚಿತ್ರಣ ಕೊಡಲಿಲ್ಲ ಅಂದ್ರೆ ಅವ್ರ ಪುಸ್ತಕ ಭಾರತದ ಏನಿತ್ತು, ಭಾರತನ ಏನಾಯಿತು ಬ್ರಿಟಿಷರ ಕಣ್ಣಾಗ ಆ ಪುಸ್ತಕ ಓದಿದಾಗ, ಅಥವಾ ಅವ್ರ ವಿಚಾರಸರಣಿ ಅವ್ರ ಸಂಘಟನೆ ಮತ್ತೊಬ್ಬರು ಬ್ರಿಟಿಷ್ ಅಧಿಕಾರಿನ ಕಾಂಗ್ರೆಸ್ ಸ್ಥಾಪನಾ ಮಾಡೋರು ಅವರು 2-3 ಮಂದಿ ಅದನ್ನೂ ಒಪ್ತಾರೆ. ಗಾಂಧೀಜಿ ಭಾರತದ ಪಿತಾಮಹ ಅಂತೇಳಿ ಗಾಂಧೀಜಿ ಅವ್ರಿಗೆ ಅಂತಾರೆ. ದಾದಾಬಾಯಿ ನವರೋಜಿ. ಕೊನೆ ಪ್ರಶ್ನೆ ಬರ್ತೇನೆ. ಇದೇ ಪುಸ್ತಕದ ಹಿಂದ್ ಸ್ವರಾಜ್ಯ ಗಾಂಧಿಯವರನ್ನ ಅಖಂಡ ಒಂದು ಹಿಂದ್ ಸ್ವರಾಜ್ಯವನ್ನೇನು ಕಂಡಿದ್ರು, ಅನ್ಡಿವೈಡೆಡ್ ಇಂಡಿಯಾವನ್ನು ಕಂಡಿದ್ರಲ್ಲ, ಈ ಹಿಂದ್ ಸ್ವರಾಜ್ಯ ಪರಿಕಲ್ಪನೆ ಇವತ್ತಿನ ಕಾಂಟೆಸ್ಟ್ನಾಗೆ ಇದು ಆಧುನೀಕರಣದ ವಿರುದ್ಧನಾ? ಅದನ್ನ ಬಿಟ್ಟು ಹಾದೇನೇ ಇಲ್ರಿ ಇವತ್ತು. ಆದ್ರೆ ಇನ್ನಷ್ಟು ಜನ ಅದನ್ನ ಹಿಂದೆ ನೂಕಬಹುದು. ಇವತ್ತ ಹಿಂದ್ ಸ್ವರಾಜ್ ಬಿಟ್ರೆ ಈ ನಾಗರಿಕತೆ, ಮನುಷ್ಯನ ಶಾಂತಿ, ನೆಮ್ಮದಿ ಮತ್ತು ಈ ಒಂದು ಒತ್ತಡದ ಬದುಕಿನಿಂದ ಇದರಿಂದ ದೇಶನ ಪಾರು ಮಾಡಬೇಕಾದ್ರೆ ಆ ವಿಚಾರ ಬಿಟ್ಟರೆ ಬೇರೆ ವಿಚಾರನೇ ಇಲ್ಲ. ಇವತ್ತು ಯಾವುದರ ಜಾಗತೀಕರಣ ಸಂದರ್ಭದಲ್ಲಿ, ಆಧುನಿಕತೆ ಸಂದರ್ಭದಲ್ಲಿ ಪರ್ಯಾಯವಾಗಿ ಏನೈತಂದ್ರೆ ಇದನ್ನ ಬಿಟ್ಟು ಪರ್ಯಾಯನೇ ಇಲ್ಲ. ಮತ್ತು ಸತ್ಯ ಯಾವಾಗಿದ್ರು ಸತ್ಯ ಅಲ್ರಿ, ಲೇಟ್ ಆಗ್ಬೋದು. ಇಷ್ಟ ಹಿಂದೆ ಸ್ವರಾಜ್ಯ ಅಂದ್ರೆ ಇದೇನು ಬೆಳವಣಿಗೆ ಏನದಲ್ಲ, ಆರ್ಥಿಕ ಬೆಳವಣಿಗೆ ಏನದಲ್ಲ, ಅದು ಮಾಡರ್ನೈಸೇಷನ್ ಬೇಕು, ಮೆಕನೈಸೇಷನ್ ಅದ್ರದ್ದೇನು ವಿರೋಧ ಇರಾಕಿಲ್ಲ. ಅವ್ರು ಹೇಳ್ತಿದ್ರೆ ನಮ್ಮ ಬೇಸಿಕ್ ಏನದಲ್ಲ ಅದನ್ನ ನೀವು ಕಡಿಮೆ ಮಾಡ್ರಿ, ನಮ್ಮ ಟೆಕ್ನಾಲಜಿ ವಿಕಸಿತ, ನಮ್ಮ ಕೈ ಕಾಲಿಗೆ ಶಕ್ತಿ ಕೊಡುವಂತ ಮಾಡ್ಕೊಂಡು ಹೋಗ್ರಿ. ಅದಕ್ಕೆ ವೀಕ್ಷಕರೇ, ಇದು ಒಂದು ಚರ್ಚೆಯ ಮುಖ್ಯ ವಿಷಯ ಏನಿತ್ತಂದ್ರೆ ಹಿಂದೆ ಸ್ವರಾಜ್ಯ ಗಾಂಧೀಜಿಯವರ ಮೂಲಕ ನನ್ನ ಭವಿಷ್ಯದ ಭಾರತ ಹೆಂಗಿರಬೇಕು, ಸ್ವಾತಂತ್ರ್ಯ ಯಾವ ರೀತಿಯಾಗಿ ತಗೋಬೇಕು ಅನ್ನೋದಕ್ಕೆ ಅವರು ನಾನ್ ವೈಲೆನ್ಸನ್ನು ಬೋಧನೆ ಮಾಡಿದರು. ಮುಂದೆ ನಾವು ಬ್ರಿಟಿಷರಾಗಿ ಭಾರತವನ್ನು ಸ್ವಾತಂತ್ರ್ಯ ತಗೊಳ್ಳೋ ಬದಲಾಗಿ ನಾವು ಭಾರತೀಯರಾಗಿ ಭಾರತ ಕಲ್ಚರನ್ನು ಉಳಿಸ್ಕೊಂಡು ನಾವು ಸ್ವಾತಂತ್ರ್ಯವನ್ನು ತಗೊಳ್ಳೋಂಥ ಇತ್ತು. ಮುಂದೆ ಭಾರತವನ್ನು ಒಂದು ಇನ್ನೊಬ್ಬರ ದೇಶದಾಗ ಅವಲಂಬಿತ ಆಗಿರ್ಬೋದು, ಟೆಕ್ನಾಲಜಿಕಲಿ ಆಗಲಿ, ಡಿಫೆನ್ಸ್ದಾಗಲಿ, ಎಲ್ಲೇ ಆಗಲಿ ನಮ್ಮದೇ ಆದಂಥ ನಮ್ಮ ಕೆಪಬಿಲಿಟಿಯನ್ನು ನಾವು ಬೆಳೆಸಿ ಹೋಗಬೇಕು ಅನ್ನುವಂಥ ಒಂದು ಸೆಲ್ಫ್ ರಿಲಯನ್ಸ್ ಕಾನ್ಸೆಪ್ಟನ್ನು ಅವ್ರು ಹೊಂದಿದ್ರು. ಮತ್ತು ಅದರ ಮೂಲಕ ಇನ್ನೊಂದು ಏನು ಹೇಳ್ತಿದ್ರು ಅಂದ್ರೆ ಅವರು ಈ ವೆಸ್ಟರ್ನ್ ಕಲ್ಚರ್ ಏನಿದೆ ಇದು ಯಾವಾಗಲೂ ಭಾರತೀಯರಿಗೆ ಮಾರ್ಗ ಇರ್ತದೆ, ಅದರ ಒಳ್ಳೆ ಇದ್ದಂಥ ಗುಣಗಳನ್ನು ತಗೊಳ್ಳೋಣ, ಕೆಟ್ಟ ಗುಣಗಳನ್ನು ಬ್ಯಾಡ ಅಂತ ಹೇಳುವಂಥ ಪರಿಸ್ಥಿತಿ ಅದನ್ನು ಅವರು ಬೋಧನೆ ಮಾಡುವ ಮೂಲಕ ನಂತರ ಗಾಂಧೀಜಿಯವರ ವಿಚಾರಗಳನ್ನು ಯಾರು ಎಷ್ಟು ತಿಳ್ಕೊಂಡ್ರು, ಅವರು ಆ್ಯಕ್ಟ್ಗಳನ್ನು ನಾ ಎಸ್ ಅಂದದನ್ನು ನೋ ಅನ್ನೋರು ಇರ್ತಾರೆ ಎಲ್ಲ ಹಾಕ್ಕೊಂಡು ಕೊನೆಗೆ ಗಾಂಧೀಜಿಯವ್ರದ್ದು ಡೆವಲಪ್ಮೆಂಟ್ಸ್ ಇಂಡಿಯಾದ 1947ದಲ್ಲಿ ಆಗುವಂಥ ಡೆವಲಪ್ಮೆಂಟ್ಸು 1948 ಅವರ ಅಸಾಸಿನೇಷನ್ ತಾಲೂಕು ಆದಂಥ ಒಂದು ಡೆವಲಪ್ಮೆಂಟ್ಸನ್ನು ಭಾರತದಲ್ಲಿ ನೋಡಬೇಕಾಗಿದ್ದರೆ
ಈಗ ಸರ್ ಹೇಳ್ದಂಗೆ, ನಮ್ಮ ಬಿರ್ಡಿಯವ್ರು ಹೇಳ್ದಂಗೆ, ಸ್ವಾತಂತ್ರ್ಯಕ್ಕಿಂತ ಮೊದಲನೇ ಭಾರತೀಯರಿಗೆ ಗಾಂಧೀಜಿ ಬೇಡಾಗಿದ್ದ ಅನ್ನೋದೊಂದು ಸ್ಪಷ್ಟ ಆಗ್ತದೆ. ಆದರೆ ಭವಿಷ್ಯದ ಭಾರತಕ್ಕಾಗಿ, ಭಾರತೀಯರಿಗಾಗಿ ಗಾಂಧೀಜಿ ಈ ನಿಯಮಗಳು ಬಹಳ ಮುಖ್ಯ ಇವೆ. ಸ್ವರಾಜ್ಯ, ಹಿಂದ ಸ್ವರಾಜ್ಯ ಅನ್ನೋದು ನಾವು ಈಗ ಏನೇನೋ ಬೇರೆ ಬೇರೆ ಹೇಳ್ಕೊಂಡು ಹೊಂಟೇವೆ, ಅದು ಗಾಂಧಿ ವಿಚಾರನ ಅದ. ನಾವು ಹಿಂದೂ ರಾಷ್ಟ್ರವನ್ನು ಮಾಡ್ತೇವೆ ಅಂತಾರೆ, ಹಿಂದೂ ರಾಷ್ಟ್ರದ ಹಿಂದಿರುವಂಥ ಕಲ್ಪನೆನ ಹಿಂದೂ ಸ್ವರಾಜ್ಯ. ಅದೇ ಈ ಗಾಂಧೀಜಿ ನಾವು ಎಷ್ಟ ಅಲ್ಲಗಳಿದ್ರು ಸಹಿತ ಇವತ್ತು ಜಗತ್ತು ನಮ್ಮನ್ನು ಗುರುತಿಸೋದು ಗಾಂಧೀಜಿಯ ಮುಖಾಂತರ, ನಮ್ಮ ಪ್ರಧಾನಮಂತ್ರಿನ ಗುರುತಿಸೋದು ಗಾಂಧೀಜಿ ಮುಖಾಂತರ. ಗಾಂಧೀಜಿ ತತ್ವಗಳು ಇಲ್ಲಿ ತನಕ ಈ ಭೂಮಿ ಮ್ಯಾಗ, ಭರತ ಭೂಮಿ ಮ್ಯಾಗ ಜೀವಂತವಾಗಿರ್ತಾವ, ಅಲ್ಲಿ ತನಕ ಭಾರತ ಸುಗಮವಾಗಿ ಹೋಗ್ತಿದೆ. ಯಾವಾಗ ನಾವು ಅದನ್ನೆಲ್ಲ ಮರೆತು ಹಿಂಸೆಗೆ ಇದಕ್ಕೆ ಉಳಿತಲ್ಲ, ಅವಾಗ ಭಾರತವನ್ನು ಹುಡುಕಾಡೋದು ಭಾಳ ಕಠಿಣ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆತ್ಮೀಯರೇ, ಇಲ್ಲಿವರೆಗೆ ಈ ಮೂರನೇ ಭಾಗನ ನೋಡಿದ್ರಿ, ಕೊನೆ ಭಾಗನ ನೋಡಿದ್ರಿ. ನೋಡುವ ಜೊತೆಗೆ ಹಿಂದ್ ಸ್ವರಾಜ್ಯದ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆ ಮೂಡಿರ್ಬೋದು ನಿಮಗೆ. ಅದರ ಜೊತೆಗೆ ಇವತ್ತಿನ ಈ ಒಂದು ಕಾರ್ಪೊರೇಟ್ ವ್ಯವಸ್ಥೆಗೆ ಹಣವಂತರು ಮಾತ್ರ ಇಲ್ಲಿ ಉಳಿಯುವಂಥ ವ್ಯವಸ್ಥೆಗೆ ಪರ್ಯಾಯವಾಗಿ ಗಾಂಧೀಜಿಯವರ ಹಿಂದ್ ಸ್ವರಾಜ್ ಉತ್ತರ ಇದೆ ಎಂಬುದು ನೀವು ತಿಳ್ಕೊಂಡಿರ್ಬೋದು, ನಾನು ತಿಳ್ಕೊಂಡಿದ್ದೀನಿ. ಇದು ಸರಿನಾ ಈ ಚರ್ಚೆ, ಅಥವಾ ಇಲ್ಲಾದರೂ ಏನು ದೋಷಗಳಿದ್ದಾವೆ ಅನ್ನೋದು ನಾವು ತಿಳಿಸ್ಬೇಕಾಗ್ತದೆ. ಯಾಕಂದರೆ ನಿಮ್ಮ ಹೊಣೆಗಾರಿಕೆಯೂ ಕೂಡ. ಯಾಕಂದರೆ ಇವತ್ತಿನ ಅರ್ಥವ್ಯವಸ್ಥೆ ಅಷ್ಟರಲ್ಲಿ ಸಂಪೂರ್ಣವಾಗಿ ಸೋತದ, ಅದಕ್ಕೆ ಪರ್ಯಾಯ ಒಂದು ವ್ಯವಸ್ಥೆ ಹುಡುಕ್ತಾ ಇದ್ದೀವಿ. ಆ ದಿಶೆಯಲ್ಲಿ ನಿಮ್ಮ ಅಭಿಪ್ರಾಯದ ತಿಳಿಸಿ. ಹಿಂದ್ ಸ್ವರಾಜ್ಯಕ್ಕಿಂತಲೂ ಇನ್ನೂ ಉತ್ತಮವಾದದ್ದು ಎತ್ತೇನಾದರೂ ಇದ್ದರೂ ತಿಳಿಸ್ತಾ ಇರ್ರಿ, ಚರ್ಚೆಯಲ್ಲಿ ಭಾಗವಹಿಸ್ತಾ ಇರ್ರಿ. ಯಾಕಂದರೆ ಇದು ನಿಮಗಾಗಿ ತಯಾರು ಮಾಡಿದಂಥ ಈ ಒಂದು ಕಾರ್ಯಕ್ರಮ ಇದರಲ್ಲಿ ಅವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ, ದಿಗ್ಗಜರಿಬ್ಬರು. ಅದಕ್ಕಾಗಿ ಇನ್ನು ನಿಮ್ಮ ಒಂದು ಏನಪ್ಪ ಕಾಮೆಂಟ್ ಮೇಲೆ ಮುಂದಿನ ವಿಷಯಗಳು ನಾವು ವಿಚಾರ ಮಾಡುವಂಥ ವಿಷಯಕ್ಕೆ ಬಂದು ನಿಂತಿದ್ದೀವಿ ಅಂತ ಹೇಳ್ತಾ, ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿರ್ರಿ. H16 ನ್ಯೂಸ್ ಅಥವಾ ಹೇ ಸೀತಾರಾಮ್ ನ್ಯೂಸ್, ಇದು ಸತ್ಯದ ಕೈಗೊಂಡು ವಂದನೆಗಳು.